ಹಾಯ್ ಎವ್ರಿವನ್, ಇವತ್ತು ನಮ್ಮ ಮಿಂಚುದ್ದು ಬರ್ತ್ಡೇ ಇತ್ತು. ಸೊ ಹಾಗಾಗಿ ನಾನು ಮತ್ತು ಬುಜ್ಜಿ ಇಬ್ಬರು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ನನ್ನ ತಂಗಿ ಮನೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಹಾಗೆ ಬಿಡ್ತು. ಸೊ ನನ್ನ ತಂಗಿ ನನಗೋಸ್ಕರ ಕಾಯ್ತಾ ಇದ್ದಾಳೇನೋ ಅಂತ ನಾನು ಅಂದ್ಕೊಂಡ್ರೆ ಅವಳು ಒಂದು ಆರ್ಡ್ರ್ ಮಾಡಿದ ಪಾರ್ಸಲಿಗೋಸ್ಕರ ಕಾಯ್ತಾ ಇದ್ಲು. ನಾವು ಮನೆ ಒಳಗಡೆ ಹೋದ್ವಿ. ಅಡುಗೆನ ಮನೇಲೇ ಮಾಡೋದು ಅಂತ ಪ್ಲ್ಯಾನ್ ಆಗಿತ್ತು ಫಸ್ಟೇ, ಆದರೆ ಇನ್ನೂ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಆಲ್ರೆಡಿ 3 ಗಂಟೆ ಟೈಮ್ ಆಗೋಗಿತ್ತು. ಹಾಗೆ ಬಂದ ತಕ್ಷಣ ನಮ್ಮ ಬುಜ್ಜಿನ ಸ್ವಲ್ಪ ಹೊತ್ತು ಆಟ ಆಡಿಸಿ ಅವನ್ನ ಸಮಾಧಾನ ಮಾಡಿಸ್ಕೊಂಡು ನಮ್ಮ ಜಯಣ್ಣ ಇಬ್ಬರು ಮಕ್ಳಿಗೂ ರೆಡಿ ಮಾಡಿ ಇನ್ನೇನು ಟೈಮ್ ಆಗ್ತಾಯಿದೆ ಅಂತಂದ್ಬಿಟ್ಟು ಅವರಿಬ್ಬರನ್ನೂ ರೆಡಿ ಮಾಡ್ತಾ ಬ್ಯುಸಿ ಆಗಿಬಿಟ್ರು. ಈ ಗ್ಯಾಪಲ್ಲಿ ನಮ್ಮಮ್ಮ ಬಾರಮ್ಮ ಇನ್ನೂ ಕೆಲಸ ಆಗಿಲ್ಲ, ಬೇಗ ಬೇಗ ಕೆಲಸ ಮುಗಿಸ್ಕೋಣ ಅಂತಂದು ಹೇಳಿದ್ಕೆ ನಾನು ಹೋಗಿ ಅವ್ರ ಜೊತೆಗೆ ತರಕಾರಿ ಕಟ್ ಮಾಡೋಕ್ಕೆ ಜಾಯ್ನ್ ಆದೆ. ನಾನು ಮತ್ತು ಬುಜ್ಜಿ, ಅಮ್ಮ, ಮಿಂಚು ಎಲ್ಲರೂ ಹ್ಯಾಪಿಲಿ ಎಂಜಾಯ್ ಮಾಡ್ಕೊತ ತರಕಾರಿ ಕಟ್ ಮಾಡಿದ್ವಿ. ಇನ್ನೇನು ಟೈಮ್ ಆಗ್ತಾ ಬಂದಂಗೆ ಹರಿಹರದಿಂದ ನಮ್ಮ ರಿಲೇಟಿವ್ಸ್ ಸಮೇತ ನಮ್ಮ ದೊಡ್ಡಮ್ಮರು ಮನೆಗೆ ಬಂದುಬಿಟ್ರು. ಅವರು ಬಂದ್ರಲ್ವ ಅಂತಂದ್ಬಿಟ್ಟು ನಮ್ಮ ಜಯಣ್ಣ ಸ್ಪೆಷಲ್ಲಾಗಿ ಟೀ ಮಾಡಿಕೊಟ್ರು ಎಲ್ರಿಗೂ. ನಾವು ಮಾತಾಡ್ತಾ ಟೀ ಎಲ್ಲ ಕುಡಿದು ಮುಗಿಸ್ಬಿಟ್ಟು ಕಂಪ್ಲೀಟಾಗಿ ಕಟ್ ಮಾಡಿರುವಂತಹ ಎಲ್ಲ ತರಕಾರಿಗಳನ್ನೂ ಒಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ವಿ. ಇನ್ನೇನು ನೆಕ್ಸ್ಟ್ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಮ್ಮನೂ ಒಲೆ ಪೂಜೆ ಸ್ಟಾರ್ಟ್ ಮಾಡಿಬಿಟ್ರು. ನೆಕ್ಸ್ಟ್ ಅಡುಗೆ ಹೇಗೆ ಮಾಡಿದ್ವಿ ಆ್ಯಂಡ್ ಸೆಲೆಬ್ರೇಷನ್ ಹೇಗೆಲ್ಲ ನಡೀತು, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ.